ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆಯನ್ನ ಹೇಳೋರಿಲ್ಲ, ಕೇಳೋರಿಲ್ಲ. ನಿತ್ಯ ಅಪಘಾತಗಳಾಗ್ತಾ ಇದ್ರು ಜನಪ್ರತಿನಿಧಿಗಳು ಮಾತ್ರ ಗಪ್ ಚುಪ್. ಚಿಕ್ಕಬಳ್ಳಾಪುರದ ಚದಲಪುರ ಫ್ಲೈಓವರ್ನ ದುಸ್ಥಿತಿಗೆ ಮುಕ್ತಿ ಕೊಡಿ. ಎಸ್ ವೀಕ್ಷಕರೇ, ಅದು ಹೇಳಿ ಕೇಳಿ ರಾಷ್ಟ್ರೀಯ ಹೆದ್ದಾರಿ. ಇಂತಹ ರಸ್ತೆಯಲ್ಲಿಯೇ ಅತಿ ಹೆಚ್ಚು ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳಬೇಕು. ಆದ್ರೆ ಕೆಲವೊಮ್ಮೆ ಹೆದ್ದಾರಿ ಪ್ರಾಧಿಕಾರವು ಅದ್ಯಾಕೋ ಸರಿಯಾದ ಜವಾಬ್ದಾರಿಯನ್ನ ತೆಗೆದುಕೊಳ್ತಿಲ್ಲ. ಹೀಗಾಗಿ ಹಲವು ಸಾವು ನೋವುಗಳು ಸಂಭವಿಸುತ್ತಿವೆ. ಇತ್ತ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯ ಚದಲಪುರ ಗೇಟ್ ಬಳಿ ಕಳೆದ 2-3 ವರ್ಷಗಳಿಂದ ಫ್ಲೈಓವರ್ ಕಾಮಗಾರಿ ನಡೆಯುತ್ತಿದ್ದು ಇಂದಿಗೂ ಸಹ ಮುಗ್ದಿಲ್ಲ. ಇದರಿಂದ ಸ್ಥಳೀಯರು, ವಾಹನ ಸವಾರರು ದಿನನಿತ್ಯ ಜೀವ ಭಯದಲ್ಲಿಯೇ ಸಂಚರಿಸುವಂತಾಗಿದೆ. ಇನ್ನು ಫ್ಲೈಓವರ್ ಕಾಮಗಾರಿ ಪ್ರಾರಂಭವಾದಾಗಿನಿಂದ ಸರ್ವಿಸ್ ರಸ್ತೆಯಲ್ಲಿಯೇ ವಾಹನ ಸಂಚರಿಸುತ್ತಿದ್ದು ಸರ್ವಿಸ್ ರಸ್ತೆ ಸಹ ಗುಂಡಿಗಳಿಂದ ತುಂಬಿ ಹೋಗಿದೆ. ಇದೇ ಕಾರಣಕ್ಕೆ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸುತ್ತಿವೆ. ಇನ್ನು ವೀಕೆಂಡ್ ಬಂತೆಂದ್ರೆ ಸಾಕು, ಟ್ರಾಫಿಕ್ ಆಗಿ 1 ಗಂಟೆಯಾದರೂ ವಾಹನಗಳು ನಿಂತಲ್ಲಿಯೇ ನಿಂತಿರುತ್ತವೆ. ಈ ಸಮಸ್ಯೆಯನ್ನ ಸ್ಥಳೀಯ ಶಾಸಕರಿಗೆ, ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಜಾಣ ಕುರುಡುತನ ತೋರುತ್ತಿದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರ ಒಂದು ದಿನಕ್ಕೆ 40 ಕಿಲೋಮೀಟರ್ನಷ್ಟು ರಸ್ತೆ ಕಾಮಗಾರಿ ಮಾಡ್ತೀವಿ ಅಂತಾರೆ. ಆದ್ರೆ ಇಲ್ಲಿ ಮಾತ್ರ ವರ್ಷಾನುಗಟ್ಟಲೆ ಸಮಯ ತೆಗೆದುಕೊಂಡ್ರು ರಸ್ತೆ ಮಾತ್ರ ಸಿದ್ಧವಾಗಿಲ್ಲ ಎಂದು ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಸ್ಥಳೀಯರು ಮಾತನಾಡಿ, ಹೈವೇ ಪಕ್ಕದಲ್ಲೇ ಇರೋ ನಮ್ಮ ಗ್ರಾಮಕ್ಕೆ ಬರಬೇಕಾದ್ರೆ ಸುಮಾರು 2 ಕಿಲೋಮೀಟರ್ ಸುತ್ತಿಕೊಂಡು ಬರಬೇಕು. ವಯಸ್ಸಾದ ನಾವು ಸೇರಿದಂತೆ ಮಕ್ಕಳು ರಸ್ತೆ ದಾಟಲು ಸಹ ಸೌಲಭ್ಯ ಇಲ್ಲ. ಈ ಬಗ್ಗೆ ನಾವು ಯಾರನ್ನ ಕೇಳಬೇಕು ಅನ್ನೋದೇ ತಿಳಿತಿಲ್ಲ. ಇದರಿಂದ ದಿನನಿತ್ಯ ನರಕಯಾತನೆ ಅನುಭವಿಸಿದಂತಾಗ್ತಾ ಇದೆ. ಆದಷ್ಟು ಬೇಗ ರಸ್ತೆ ದುರಸ್ತಿ ಪಡಿಸಿ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಡಬೇಕು ಎಂದರು. ಅಲ್ಲದೆ ಈ ಫ್ಲೈಓವರ್ ಕಾಮಗಾರಿಯಿಂದ ಒಂದಲ್ಲ ಒಂದು ಅವಘಡಗಳು ಸಂಭವಿಸ್ತಾ ಇದ್ರೂ ಸಹ ಯಾವೊಬ್ಬ ಅಧಿಕಾರಿಯಾಗಲಿ ಶಾಸಕರಾಗಲಿ ಇತ್ತ ಗಮನ ಹರಿಸ್ತಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಇಲ್ಲಿ ಚದಲ್ಪುರ ಗೇಟ್ ದಲ್ಲೇ ಈಗ ಗಾಡಿಗಳು ಬರ್ಬೇಕಂದ್ರೆ ತುಂಬಾ ಹಿಂಸೆ ಆಗ್ಬಿಟ್ಟೈತೆ. ಆ ಕಡೆ ಫ್ಲೈಓವರ್ ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡ್ತಾ ಇಲ್ಲ. ಮತ್ತೆ ಆ ಕಡೆಯಿಂದ ಈ ಕಡೆ ಅಂಡರ್ ಪಾಸ್ ಅಲ್ಲಿ ಬರ್ಬೇಕಂದ್ರೂ ಆಗ್ತಾ ಇಲ್ಲ. ಅಲ್ಲಿ 1.5 ಕಿಲೋಮೀಟರ್ ಸುತ್ಕೊಂಡ್ ಬಂದ್ರು ಟ್ರಾಫಿಕ್ ಸಮಸ್ಯೆ. ಮತ್ತೆ ಇಲ್ಲಿ ಗುಂಡಿಗಳು ನೋಡಿದ್ರೆ ಸಾಧ್ಯವೇ ಇಲ್ಲ. ಇಲ್ಲಿ ಜನಗಳು ಬರೋವಾಗ ಹೋಗೋವಾಗ ಎಲ್ಲ ಬಿದ್ದು ಸಾಯ್ತಾ ಇದ್ದಾರೆ. ಈಗ ಯಾರಾದ್ರೂ ಕೇಳಿದ್ರೆ ಇಲ್ಲಿ ಫ್ಲೈಓವರ್ ಮಾಡ್ತೀವಿ ಅಂತ 2 ವರ್ಷದಿಂದ ಮಾಡ್ತಾನೆ ಇದ್ದಾರೆ, ಮಾಡ್ಲೂ ಇಲ್ಲ, ಬಿಡ್ಲೇ ಇಲ್ಲ. ಇದು ಹೈವೇ ರಸ್ತೆ ಬೇರೆ, ಫುಲ್ ಟ್ರಾಫಿಕ್ ಐತೆ. ಇಲ್ಲಿ ಏನಾದರೂ ಅಲ್ಲಿ ಯಾರಿಗಾದ್ರೂ ಕೇಳಕ್ಕೆ ಹೋದ್ರೆ ನಾವು ರಾತ್ರಿ ಎಲ್ಲ ಮಾಡ್ತೀವಿಯಪ್ಪ, ಬೆಳಿಗ್ಗೆ ಗುಂಡಿ ಬೀಳ್ತಾ ಇದೆ, ನಾವೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ನಾವು ಇಲ್ಲಿ ಏನಾದರೂ ಬಂದು ತಗೊಳ್ಳೋಗ್ಬೇಕಂದ್ರೆ 2 ಕಿಲೋಮೀಟರ್ ಸುತ್ಕೊಂಡ್ ಬರ್ಬೇಕಾಗುತ್ತೆ ಸರ್. ಆದಷ್ಟು ಬೇಗ ಇದನ್ನ ಮುಗಿಸ್ಕೊಟ್ರೆ ರೈತರಿಗೂ ಅನುಕೂಲ ಆಗುತ್ತೆ. ಇದರಿಂದ ತುಂಬಾ ತೊಂದರೆ ಏನು ಸರ್, ಎಲ್ಲರೂ ಬಿದ್ದು ಸಾಯ್ತಾ ಇದ್ದಾರೆ ಸರ್. ಇಲ್ಲೆಲ್ಲ ಗುಣಿಗಳು ನೋಡಿದ್ರೆ ಒಂದೊಂದು 2 ಅಡಿ ಬಿದ್ದಿದೆ ಸರ್. ಯಾರು ಇದು ಗಮನ ಕೊಡೋದೇ ಇಲ್ಲ ಸರ್. ಆದಷ್ಟು ಬೇಗ ಮುಗಿಸ್ಕೊಟ್ರೆ ನಿಮ್ಮ ಕಡೆಯಿಂದ ಸ್ವಲ್ಪ ಅವ್ರಿಗೆ ಸ್ವಲ್ಪ ತಿಳಿಸ್ಕೊಳಕ್ಕೆ ಹೇಳಿ ಸರ್. ನಮ್ಮ ಹೆಸರು ಮೂರ್ತಿ ಅಂತ ಸರ್. 5-6 ಜನ ಸತ್ತಾರೆ ಇಕ್ಕಟ್ಟಾಗ. ಏನು ಈ ಸಣ್ಣಗಾಳಿ ಇಕ್ಕಟ್ಟು ನೋಡಲ್ಲ, ಫಾಸ್ಟಾಗಿ ದೂರ್ತಾರೆ, ಗುದ್ಕೊಂಡು ಹೋಗ್ತಾ ಇರ್ತಾರೆ. ಈ ಸಮಸ್ಯೆ ಆಗಿದೆ. ಯಾವ ಕಾಂಟ್ರಾಕ್ಟ್ ತಗೊಂಡ ನಮ್ಮನ್ನು 3 ವರ್ಷದಿಂದ ಮಾಡ್ತಾವ್ರೆ. ಈ ರೋಡ್ ಹೆಂಗೆ, ಜನದ ಸೌಲಭ್ಯ ಹೆಂಗೆ, ಇದನ್ನೆಲ್ಲ ಒಂದು ಫಾಲೋ ಮಾಡಿ ಫಸ್ಟ್ ಒಂದು ಮುಗಿಸ್ಬೇಕು ಕೆಲಸ. ಈ ಗೌರ್ಮೆಂಟ್ ಏನು ಶಾಟ ಕೇಳ್ತಾ ಇದೆ. ಗೌರ್ಮೆಂಟ್ ಇದನ್ನೆಲ್ಲ ಪಾಸ್ ಮಾಡಿ ಅವನ್ನ ಬಾಧ್ಯಕ್ಕೆ ಮಾಡಿಸ್ಬೇಕು. ಎಷ್ಟು ವರ್ಷದಿಂದ ನಡೀತಾ ಇದೆ ಕೆಲಸ ಇದು? 3 ವರ್ಷ ಆಗಿ ಸ್ಟಾರ್ಟ್ ಆಗಿ. ಆ ಕಡೆ ಬ್ರಿಡ್ಜ್ ವರ್ಷ ಎಲ್ಲ ಮಾಡವ್ರೆ, ಇದೇನೋ ಅರ್ಜೆಂಟ್ ಮಾಡಿದ್ರು. ಆ ಕಡೆ ಅದು 1 ವರ್ಷಕ್ಕೆ ಮೇಲೆ ಆಯ್ತು. ತುಂಬಾ ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆ ಏನು, ಜನ ಸಾಯ್ತಾವ್ರೆ. ವಯಸ್ಸಾದವರು ನೋಡಂಗಿಲ್ಲ, ಮುದುಕರು ನೋಡಂಗಿಲ್ಲ. ಮುದುಕಲ್ ದಾರಿನೇ ಸಿಗಲ್ಲ ಗಾಡಿಗಳು ಓಡಾಡಿಸ್ಬೇಕಂದ್ರೆ, ಅಷ್ಟು ಸಮಸ್ಯೆ ಆಗಿದೆ. ರಾಮಣ್ಣ ಅಂತ, ಬಿಡ್ಗನಹಳ್ಳಿ. ಇನ್ನು ಈ ಕಾಮಗಾರಿ ನಡೆಸುತ್ತಿರುವ ಪ್ರಾಜೆಕ್ಟ್ ಇಂಜಿನಿಯರ್ ವೀರೇಶ್ ಎಂಬುವವರು ಮಾತನಾಡಿ, ಡಿಸೆಂಬರ್ ಅಂತ್ಯದೊಳಗೆ ಕಾಮಗಾರಿ ಪೂರ್ಣಗೊಳಿಸುತ್ತೇವೆ. ಮಳೆ ಹೆಚ್ಚಾಗಿರೋದ್ರಿಂದ ಕೆಲಸ ವಿಳಂಬವಾಗಿದೆ. ಅಲ್ಲದೆ ಸರ್ವಿಸ್ ರಸ್ತೆಯ ಗುಂಡಿಗಳನ್ನ ದಿನನಿತ್ಯ ನಾವು ಮುಚ್ಚುವಂತಹ ಕೆಲಸ ಮಾಡ್ತಿದ್ದೇವೆ. ಆದ್ರೆ ನಾವು ಸಂಜೆ ಗುಂಡಿ ಮುಚ್ಚಿದ್ರೆ ಬೆಳಗಾಗುವಷ್ಟರಲ್ಲಿ ಮತ್ತೆ ಗುಂಡಿ ಬಿದ್ದಿರುತ್ತೆ.
ಇಲ್ಲಿ ಹೆಚ್ಚಿನ ವಾಹನಗಳು ಸಂಚಾರ ಮಾಡ್ತಿದ್ದು ಸಮಸ್ಯೆಯಾಗುತ್ತಿದೆ ಎಂದರು. ಇದು ಯಾಕೆ ಇಷ್ಟೊಂದು ತಡ ಆಗ್ತಾ ಇದೆ ನ್ಯಾಷನಲ್ ಹೈವೇ? ತಡ ಆಗ್ತಿರೋದು ಮೇನ್ ಇಲ್ಲೊಂದು ಮಳೆ ಒಂದೇದು ಮಳೆ ಜಾಸ್ತಿ ಆಗ್ತಾ ಇದೆ. 1-2 ದಿನದಿಂದ ಕಂಟಿನ್ಯೂ ಮಳೆ ಇದೆ. ನಾವು ಈಗ 1 ದಿನ ಮಳೆ ಆದ್ಬಿಟ್ರೆ 2 ದಿನ ನಾವು ಅಲ್ಲಿಗೇನು ವರ್ಕ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮಾಯ್ಶ್ಚರ್ ಇರುತ್ತೆ ಸಾಯಿಲ್ ಮೇಲೆ ನಾವೇನು ಕಾಂಪ್ಯಾಕ್ಷನ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಆಪ್ಟಿಮಮ್ ಮಾಯ್ಶ್ಚರ್ ಏನಿರುತ್ತಲ್ಲ ಅದಕ್ಕಿಂತ ಓವರ್ ಆಗ್ಬಿಟ್ಟಿರುತ್ತೆ ಮಾಯ್ಶ್ಚರು. ಆಮೇಲೆ ನಮಗೆ ಡೆನ್ಸಿಟಿ ಸಿಗಲ್ಲ, ಪರ್ಸೆಂಟೇಜ್ ಕಾಂಪ್ಯಾಕ್ಷನ್ ನಮ್ಗೆ ಸಿಗೋದಿಲ್ಲ. ಹೀಗಾಗಿ ನಾವು ಮತ್ತೆ ಇದು ಬರಬೇಕಾಗುತ್ತೆ, ಬಿಸಿಲು ಬೀಳಬೇಕಾಗುತ್ತೆ. ಬಿಸಿಲು ಬಿದ್ದ ಮೇಲೆ ನಾವು ಮತ್ತೆ ಕಾಂಪ್ಯಾಕ್ಟ್ ಎಲ್ಲ ಮಾಡಬೇಕಾಗುತ್ತೆ ವರ್ಕ್ನ. ಅದೇನಾದ್ರು ಒಂದು 4-5 ದಿನ ಕಂಟಿನ್ಯೂ ಮಳೆ ಆಗಿಬಿಟ್ರೆ ಕಡಿಮೆ ಅಂದ್ರೆ ಒಂದು 15 ದಿನ ಕೆಲಸ ಮಾಡೋಕ್ಕಾಗೋದಿಲ್ಲ. ಈ ಥರ ಸಿಚುವೇಶನ್ ಇದೆ. ನೆಕ್ಸ್ಟ್ ಇನ್ನೊಂದು ಮೂರು ಪ್ರಾಬ್ಲಮ್ ಇರುತ್ತೆ. ಆ ಮೂರು ಅವೈಲೇಬಿಲಿಟಿ ಇರಲ್ಲ, ನಮಗೆ ಈಸಿಯಾಗಿ ಸಿಗ್ತಾರಲ್ಲ. ಆಮೇಲೆ ಬೋರೇರಿಯಾನು ಬಂದಾಗ್ಬಿಡುತ್ತೆ. ಮಳೆ ಅಲ್ಲಿ ರಸ್ತೆ ಸರಿ ಚೆನ್ನಾಗಿರಲ್ಲ. ಬೋರೇರಿಯಾದಂತ ತರ್ತಾ ಇರ್ತೀವಿ, ಅಲ್ಲಿ ಏನಾಗುತ್ತೆ ರಸ್ತೆ ಬಂದಾಗ್ಬಿಡುತ್ತೆ. ಬೋರಿಂದ ಮೂರು ಬರೋದಿಲ್ಲ, ನಮಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗುತ್ತೆ. ಈ ಥರ ಎಲ್ಲ ಇರುತ್ತೆ. ಈಗ ನೀವು ಮಳೆದು ರೀಸನ್ ಇಂದಾಗಿ ರಸ್ತೆ ಕೆಲಸ ವಿಳಂಬ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಾ. ಈಗ ಕಳೆದ 2 ತಿಂಗಳಿಂದ ಮಳೆ ಇದೆ, ಅದಕ್ಕೂ ಮುಂಚೆ ಈಗ ಎಷ್ಟು ವರ್ಷದಿಂದ ಇದು ಕಾಮಗಾರಿ ನಡೀತಾ ಇದೆ? ಇವಾಗ ಆಕ್ಚುಲಿ ನೋಡಿ, ನಮ್ದು ಇದು ಅಪ್ರೋಚ್ ನಾವು ಸ್ಟಾರ್ಟ್ ಮಾಡಿರೋದು ಮಾರ್ಚಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಕ್ಯುರೇಟ್ ಆಗಿ. ಅಂದ್ರೆ ನಾವು ಸ್ಟಾರ್ಟಿಂಗ್ ನಾವೆಲ್ಲ PCC ಎಲ್ಲ ರೆಡಿ ಮಾಡ್ಕೊಂಡ್ರೆ ಜನವರಿ, ಮಾರ್ಚಿಂದ ಅಪ್ರೋಚಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ ಒಂದು ಸೈಡ್ ಕಂಪ್ಲೀಟ್ ಆಗಿದೆ, ಒಂದು ಅಪ್ರೋಚ್ ಫುಲ್ ಕಂಪ್ಲೀಟ್ ಆಗಿದೆ, ಸಪ್ರೇಟ್ ಟಾಪ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೊಂದು ಸೈಡ್ ಇದೆ, ಇನ್ನೊಂದು ಸೈಡು ಆಲ್ರೆಡಿ ಒಂದು 50-55% ಕಂಪ್ಲೀಟ್ ಆಗಿದೆ. ಒಂದು 45% ಇದೆ, ಅದು ಕಂಪ್ಲೀಟ್ ಆಗುತ್ತೆ ಒಂದು 1.5 ಮಂತಲ್ಲಿ. ಅದು ಆ್ಯಕ್ಚುಲಿ ಮಳೆ ಏನಾದ್ರು ನಿಂತುಬಿಟ್ಟಿದ್ರೆ ಈ 1 ಮಂತಲ್ಲಿ ಕಂಪ್ಲೀಟ್ ಆಗಿರೋದು. ಈ ಮಳೆ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ. ಈಗ ಸರ್ವಿಸ್ ರೋಡು ಸಹ ತುಂಬಾ ಹದಗೆಟ್ಟಿದೆ, ಇದಕ್ಕೆ ಏನ್ ಹೇಳ್ತೀರಾ? ಯಾವ ಕಾರಣಕ್ಕೋಸ್ಕರ ಸರ್ವಿಸ್ ನೋಡು ಅಂದ್ರೆ ಈಗ ಲೋ ವೆಹಿಕಲ್ಗೆ ನಾವು ಅದನ್ನ ಡಿಸೈನ್ ಮಾಡಿರ್ತಾರೆ. ಇವಾಗ ಅಪ್ರೋಚಸ್ ಎಲ್ಲ ಕ್ಲಿಯರ್ ಆಗ್ತಂದ್ರೆ ಮೇನ್ ವೆಹಿಕಲ್ಸ್ ಏನೋ ಹೆವಿ ವೆಹಿಕಲ್ಸ್ ಏನೋ ಇದ್ರು ಅವೆಲ್ಲ ಮೇಲ್ಗಡೆ ಹೋಗುತ್ತೆ. ನೀವು ನೋಡ್ತಾ ಇರ್ತಾರೆ ಈಗ ಚಿಕ್ಕಬಳ್ಳಾಪುರ ಇದು ಹೈದರಾಬಾದ್ ರಸ್ತೆಯಲ್ಲಿ LH ಸರ್ವಿಸ್ ರೋಡಲ್ಲಿ ಭಾಳ ವೆಹಿಕಲ್ಸ್ ಬರುತ್ತೆ. ಕ್ರಷರ್ ವೆಹಿಕಲ್ಸ್ ಜಾಸ್ತಿ ಇರುತ್ತೆ, ಹೆವಿ ಟನ್ನೇಜ್ ಗಾಡಿ ಇರುತ್ತೆ. ಅದು ಮೇನ್ ಕ್ಯಾರೇಜಿಗೆ ಅಂತ ಬಿಟ್ಟಿರ್ತೀವಿ, ಡಿಸೈನ್ ಮಾಡಿರ್ತಾರೆ. ಅದು ಕೆಳಗಡೆ ಬಂದಾಗ ಏನಾಗುತ್ತೆ, ಅದು ಸ್ವಲ್ಪ ಹಾಳಾಗುತ್ತೆ ರಸ್ತೆ. ಅಂದ್ರೆ ಅದನ್ನ ನಾವು ಆಲ್ರೆಡಿ ಪ್ಯಾಚ್ ವರ್ಕ್ ಎಲ್ಲ ಮಾಡ್ತಾ ಇದೀವಿ. ಪ್ರತಿ ಸರಿ ಹಾಳಾದಾಗೂ ನಾವು DVM ವೆಟ್ ಮಿಕ್ಸ್ ಹಾಕಿ ಅದನ್ನ ಪ್ಯಾಚ್ ವರ್ಕು ಮಾಡ್ತಾ ಇದೀವಿ. ಬಟ್ ಎಷ್ಟೇ ಮಾಡಿದ್ರು ಹೆವಿ ವೆಹಿಕಲ್ಸ್ ಕಂಟಿನ್ಯೂ ಇರೋದ್ರಿಂದ ಅದು ಮತ್ತೆ ಮಳೆ ಅದ್ರ ಮೇಲೆ ಮಳೆನೂ ಬರ್ತಾ ಇರುತ್ತೆ, ಅದರಿಂದ ಅದು ಹಾಳಾಗ್ತಾ ಇರುತ್ತೆ. ಅದನ್ನ ನಾವು ರೆಡಿ ಮಾಡ್ತಾ ಇದೀವಿ. ಅಂದ್ರೆ ನೀವ್ ಹೇಳ್ತಾ ಇರೋದೇನು ಕ್ರಷರ್ ವೆಹಿಕಲ್ಸ್ ಹೆವಿ ಟನ್ನೇಜ್ ಹಾಕೊಂಡು ಓಡಾಡ್ತಾ ಇದಾರೆ. ಅದು ಅಂದ್ರೆ ಬರೀ ಕ್ರಷರ್ ವೆಹಿಕಲ್ ಅಂತ ಒಂದೇ ಅಲ್ಲ, ಯಾವುದೇ ಟನ್ನೇಜ್ ವೆಹಿಕಲ್ ಜಾಸ್ತಿ ಮೂವ್ಮೆಂಟ್ ಆಗ್ಬಿಟ್ರೆ ಸರ್ವಿಸ್ ರೋಡ್ ಹಾಳಾಗುತ್ತೆ. ಮೇನ್ ಕ್ಯಾರೇಜ್ ನಮ್ದು ರೆಡಿ ಆದ್ಮೇಲೆ ಎಲ್ಲ ವೆಹಿಕಲ್ಸ್ ಎಲ್ಲ ಮೇನ್ ಕ್ಯಾರೇಜ್ ಅಲ್ಲಿ ಹೋಗುತ್ತೆ. ಅವಾಗ ಸರ್ವಿಸ್ ರೋಡ್ನ ನಾವು ಇನ್ನೊಮ್ಮೆ ರೀಲೇಯಿಂಗ್ ಮಾಡಿ ಪ್ರಾಪರ್ ಆಗಿ ರೆಡಿ ಮಾಡಿ ಕೊಡ್ತೀವಿ. ಅವಾಗ ಏನು ಪ್ರಾಬ್ಲಮ್ ಇರಲ್ಲ. ಇನ್ನಾದ್ರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಆದಷ್ಟು ಬೇಗ ಕ್ರಮ ಕೈಗೊಂಡು ಈ ಸಮಸ್ಯೆಗೆ ಮುಕ್ತಿ ನೀಡ್ತಾರಾ ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.